ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಂಧ್ಯಾ. ಇವತ್ತು ನಾನು ಬ್ಲೂ ಟೀನ ಮಾಡ್ತಾಯಿದ್ದೀನಿ, ಅಂದರೆ ಹರ್ಬಲ್ ಟೀ. ಇದ್ರ ಹೆಸರು ಬಂದು ಶಂಕದ ಹೂವು ಅಂತ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಟೀನ ಮಾಡ್ತಾಯಿದ್ದೀನಿ ಇವತ್ತು. ಇದರಲ್ಲಿ ಟೀನ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಟೀ ಆ್ಯಂಟಿ ಏಜಿಂಗಾಗಿ ಕೆಲಸ ಮಾಡುತ್ತೆ. ಅಂದರೆ ಮುಖದ ಮೇಲೆ ಬೇಗ ಸುಕ್ಕು ಬರದೇ ಇರೋದು, ಚರ್ಮ ಬೇಗ ಸುಕ್ಕಿಟ್ಟಂಗೆ ಆಗದೆ ಇರೋದು ಎಲ್ಲದನ್ನು ತಡೆಯುತ್ತೆ. ತುಂಬ ಒಳ್ಳೆಯದು. ಊರ ಕಡೆ ಎಲ್ಲ, ಹಳ್ಳಿಗಳ ಕಡೆ ಎಲ್ಲ ಆರಾಮಾಗಿ ಸಿಗುತ್ತೆ. ಆದರೆ ಈ ಸಿಟಿಗಳ ಕಡೆ ಎಲ್ಲ ನರ್ಸರಿಲಿ ಹೋಗಿ ತೊಗೋಬೇಕು. ಗಿಡ ಅಂತಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಬೆಳೆಸಿದ್ದಾರೆ. ನಾನು ಹೋಗಿ ಕಿತ್ಕೊಂಡು ಬಂದು ಟೀನ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ಇದನ್ನು ತಂದು ನೀಟಾಗಿ ಬಿಡಿಸ್ಬಿಟ್ಟು ಹೂನ ವಾಶ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ಒಂದು 3 to 4 ಮಿನಿಟ್ಸ್ ಕುದಿಸ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಗೆ ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕೋಬೋದು. ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ಗೆ ರಿಫ್ರೆಶ್ ಅನಿಸುತ್ತೆ ಮೂಡು. ತುಂಬಾ ಚೆನ್ನಾಗಿರುತ್ತೆ ಇದು. ವಾರದಲ್ಲಿ 2ರಿಂದ 3 ದಿನ ತಗೋಬಹುದು. ನಾನಿಲ್ಲಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇದು ಈವ್ನಿಂಗು ಆಲ್ರೆಡಿ. ಟೀ ಕುಡಿದು ಬ್ರೇಕ್ಫಾಸ್ಟ್ ಮುಗಿಸಿ ಮಧ್ಯಾಹ್ನ ಲಂಚೆಲ್ಲ ಮುಗಿಸಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸ ಎಲ್ಲ ಇದ್ದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಈವ್ನಿಂಗು ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇದ್ದರೆ ಎಲ್ಲನೂ ತೊಳೆದ್ಬಿಟ್ಟು ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಬಜ್ಜಿ ಮಾಡೋಣ ಅಂತ ನೆನಪಾಯಿತು. ಈರುಳ್ಳಿ ಬಜ್ಜಿ ಮಾಡೋಣ ಅಂದ್ಕೊಂಡು ಎಲ್ಲನೂ ಪ್ರಿಪೇರ್ ಮಾಡಿಕೊಂಡೆ. ಈವ್ನಿಂಗು ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕಾಫಿ ಟೀ ಹೆಚ್ಚಿಗೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೆಯವರು ಶಾಪಲ್ಲಿರ್ತಾರೆ. ಕಾಫಿ ಟೀ ಮಾಡಿದ್ರೆ ನಾವು ಒಬ್ಬಳೇ ಕುಡಿಬೇಕು. ಹಾಗಾಗಿ ಯಾವಾಗಲೂ ನಾನು ಟೀ ಕಾಫಿ ಹೆಚ್ಚಿಗೆ ಕುಡಿಯಲ್ಲ. ಇವತ್ತು ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ಬೋಂಡ ಮಾಡಬಹುದು, ಅದೇ ಈರುಳ್ಳಿ ಬಜ್ಜಿ ಮಾಡಬಹುದು ಅಂದ್ಕೊಂಡು ಈರುಳ್ಳಿ ಬಜ್ಜಿನೂ ಕೂಡ ಸ್ಟಾರ್ಟ್ ಮಾಡಿದೆ. ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಬಜ್ಜಿನ ಹಾಕ್ತಾಯಿದ್ದೀನಿ. ನಾವು ಹೆಚ್ಚಿಗೆ ಡೀಪ್ ಫ್ರೈ ಆಯಿಲು ಐಟಮ್ಸು ಎಲ್ಲನೂ ತಿನ್ನೋದಿಲ್ಲ. ನಾನು ಇತ್ತೀಚೆಗೆ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಆಯಿಲ್ ಐಟಮ್ಸ್ ಎಲ್ಲ ತಿನ್ನಲ್ಲ. ನಮ್ಮ ಮನೆಯವರು ಕೂಡ ಜಾಸ್ತಿ ಬಜ್ಜಿ ಬೋಂಡ ಈ ಥರ ಎಲ್ಲ ತಿನ್ನಲ್ಲ. ಆಯಿಲ್ ಐಟಮ್ ಅಲ್ವಾ, ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಬಜ್ಜಿ ಎಲ್ಲ ಮಾಡಿಟ್ಬಿಟ್ಟು ಈಚೆ ಕಡೆ ಬಂದರೆ ನಮ್ಮ ಪಾಪು ಆಟ ಆಡ್ತಾಯಿತ್ತು. ಹಾಗಾಗಿ ಪಾಪು ಜೊತೆ ಸ್ವಲ್ಪ ಓದಿಸೋಣ ಅಂತ ಅಂದ್ಬಿಟ್ಟು ಈ ಚಾಟ ತಂದು ಮೊನ್ನೆನೇ ಚಾಟ್ ಎಲ್ಲ ತಂದು ಅಂಟಿಸಿದ್ವಿ. ಇದರಲ್ಲಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ ಅವನಿಗೆ. ನೋಡಿ ಯಾವ ಥರ ಹೇಳ್ತಾ ಇದ್ದಾನೆ. ಇವಾಗ ಕ್ಲಿಪ್ಪಿಂಗ್ಸ್ ಅವನು ಮಾತಾಡಿರೋದು ಹಾಕ್ತೀನಿ ನೋಡಿ. एलिफेंट आने 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 करंट पिया आने बुआ इल्ली पिग्गु 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 इदी कैट ओ कैट ఓకే కార్ కార్ ఇక్కడ ఉందా కారు? ఓకే. ట్రైన్ ఇదే ట్రైనా? ఓకే. గుర్రం ఎక్కడుంది? గుర్రం 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 ఇక్కడ ఇక్కడ. యాపిల్ ఇది యాపిల్ చూడు. అది ఇది కాదు యాపిల్, ఇది యాపిల్. గ్రేప్స్ ಇಲ್ಲಿ బాಳೆహಣ್ಣు చూడు, సరిగ్గా చూడు. బాಳೆహಣ್ಣు ఎక్కడ? ఇక్కడ. క్యారెట్ ఎక్కడ? ఇక్కడ అక్కడే. పైనాపిల్ ఇది ఇది ఎస్. ర్యాబిట్ ఇది ర్యాబిట్, అది క్యాట్. ర్యాబిట్ కాదు, ఇది ర్యాబిట్. ఎస్ ఇదే ర్యాబిట్. ఇది కుక్క కాదమ్మా, ర్యాట్. క్యాట్ కాదు, ర్యాట్ ర్యాట్. ఇలి ఇలి
1 2 3 ಹಾಂ ಚಪ್ಪು ಈ ಕಡೆ ಚಪ್ಪು 1 2 3 1 2 3 ಹಾಂ ಚಪ್ಪು 1 2 4 5 6 7 8 9 10 ಹಾಂ ಮಂಕಿ ಇದೆ ಮಂಕಿ ಎಸ್ ಅದೇ ಮಂಕಿ ಬುವ್ವ ಇದೆ ಬುವ್ವ ಹಾಂ ವೆರಿ ಗುಡ್ ಅದೇ ಬುವ್ವ. ಹೀಗೆ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಕೇಳಿಬಿಟ್ಟು ಅದಾ ಇದಾ ಅಂತ ಕೇಳ್ತಿದ್ದ. ಅವನಿಗೆ ಸ್ವಲ್ಪ ಹೊತ್ತು ಎಲ್ಲನೂ ಹೇಳ್ಕೊಟ್ಬಿಟ್ಟು ನಾನಿಲ್ಲಿ ಶಾಪ್ಗೆ ಹೋಗೋಕ್ಕೆ ರೆಡಿ ಆದೆ. ಬಜ್ಜಿ ಮಾಡಿದ್ನಲ್ಲ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಶಾಪ್ಗೆ ತಗೊಂಡು ಹೋದರೆ ಸ್ವಲ್ಪ ತಿಂತಾರಲ್ಲ ಅಂದ್ಬಿಟ್ಟು ಶಾಪ್ಗೆ ಹೋಗಿ ಒಂದು 6:30 ಆಗಿತ್ತು ಶಾಪ್ಗೆ ಹೋಗೋಷ್ಟರಲ್ಲಿ. ಶಾಪ್ಗೆ ಹೋಗಿ ಮತ್ತೆ ಮನೆಗೆ ಬಂದು ನಾಳೆ ದೋಸೆ ಮಾಡೋಣ ಅಂದ್ಬಿಟ್ಟು ಹಿಟ್ಟು ನೆನೆಸಿಟ್ಟಿದ್ದೆ, ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಅದನ್ನೇ ಹಿಟ್ಟು ರುಬ್ತಾ ಇದ್ದೀನಿ ಇವಾಗ. ಹಿಟ್ಟನ್ನ ರುಬ್ಬಿಟ್ಬಿಟ್ಟು ನಾನು ರಾತ್ರಿಯೇ ಉಪ್ಪು ಸೋಡಾ ಪುಡಿ ಎಲ್ಲ ಹಾಕ್ಬಿಟ್ಟು ಕಲಸಿಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿರುತ್ತೆ. ನೋಡಿ ಇಲ್ಲಿ ಬೋಂಡ ಮಾಡಿದ್ದಿಲ್ಲ ಆವಾಗಲೇ ಹಾಗೆ ಉಳ್ಕೊಂಡಿದೆ, ತುಂಬಾ ಉಳ್ಕೊಂಡಿದೆ, ತುಂಬ ಜಾಸ್ತಿ ಮಾಡಿದ್ದೆ. ಮತ್ತು ಶಾಪಲ್ಲಿ ಹುಡುಗರಿಗೆ ಎಲ್ಲನೂ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಬ್ಯಾಗೆಲ್ಲ ಹಾಕಿಟ್ಟು ಹೊರಗಡೆ ಕೊಡೋಣ ಲಿಫ್ಟಿಗೆ ಇಟ್ಟೋಣ ಅಂತ ಬಂದರೆ ಇಲ್ಲಿ ಮದುವೆ ನಡೀತಾ ಇತ್ತು. ನಮ್ಮ ಕಡೆ ಎಲ್ಲ ಮದುವೆನ ಬೆಳಗ್ಗೆ ಹೊತ್ತು ಮಾಡ್ತಾರೆ, ಆದರೆ ಈ ಕಡೆ ಎಲ್ಲ ರಾತ್ರಿ ಹೊತ್ತು ಮದುವೆ ಮಾಡ್ತಾರೆ. ನಮ್ಮ ಮನೆ ಹಿಂದಗಡೆನೇ ಚೌಟ್ರಿ ಇದೆ, ದೊಡ್ಡ ತಿರುಪತಿ ತಿರುಮಲ ಕಲ್ಯಾಣ ಮಂಟಪ. ಹಾಗಾಗಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ರು ಚೆನ್ನಾಗಿ, ಅದನ್ನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ರಾತ್ರಿ 2 ಗಂಟೆ 3 ಗಂಟೆ ಬೆಳಗಿನ ಜಾವ 4 ಗಂಟೆ ಆ ಟೈಮಲ್ಲಿ ತಾಳಿ ಕಟ್ಟಿಸ್ತಾರೆ. ಎಲ್ಲ ರಾತ್ರಿಯೇ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡಿ ಹೋಗ್ಬಿಟ್ಟಿರ್ತಾರೆ. ಬೆಳಗ್ಗೆ ಅಷ್ಟರಲ್ಲಿ ಯಾರೂ ಇರೋದಿಲ್ಲ ನೋಡಿ, ಯಾರೂ ಇಲ್ಲ, ಸ್ವಲ್ಪ ಜನ ಮಾತ್ರ ಇದ್ದಾರೆ, ಎಲ್ಲ ಖಾಲಿ ಇದೆ ಛತ್ರ. ಎಲ್ಲ ಊಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನೇ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸ್ವಲ್ಪ ಜನನೇ ಇದ್ದರು, ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.